ಶ್ರೀಗಳ ನೋಡೋಕೆ ಹೋಗಿದ್ದ ಪುಟ್ಟ ಬಾಲಕ ಯೋಗೇಶ್ ಮುಂದೊಂದು ದಿನ ಅವರ ಪಾದ ಸ್ಪರ್ಶದಿಂದ ಸಂಪೂರ್ಣ ಜೀವನವನ್ನೇ ಸಮಾಜ ಸೇವೆಗೆ ಮುಡಿಪಾಗಿಟ್ಟು ಅನೇಕ ವಿದ್ಯಾರ್ಥಿಗಳ ಪಾಲಿಗೆ ಬೆಳಕಾಗಿದ್ದಾರೆ ಅಂದ್ರೆ ಸಾಮಾನ್ಯವಲ್ಲ. ಜನಸ್ನೇಹಿ ದೇವ್ರ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ನಮಸ್ಕಾರ. ತಾನು ಓದಿದ್ದು 7ನೇ ತರಗತಿಯಷ್ಟೇ. ಕಲಿಕೆಯಿಂದ ದೂರ ಉಳಿಯಲು ಕಾರಣವಾದ ಅಂದಿನ ಬಡತನದ ಕಿಚ್ಚು ಇಂದು ಸಾವಿರಾರು ಮಂದಿ ಬಂದರೂ ಓದಿಸುವೆನೆಂಬ ಛಲದ ಮಟ್ಟಿಗೆ ತಂದು ನಿಲ್ಲಿಸಿದೆ. ಸಿದ್ಧಗಂಗಾ ಮಠಕ್ಕೆ ಬರುವ ವಿದ್ಯಾರ್ಥಿಗಳೆಲ್ಲ ಜೀವನದಲ್ಲಿ ಕಡುಬಡವರೇ, ಓದಿ ಮುಂದೆ ಬರಬೇಕೆಂಬ ಛಲ ಹೊಂದಿದವರೇ. ಆ ವಿದ್ಯಾರ್ಥಿಗಳ ಮುಗ್ಧತೆಯನ್ನ ಕಂಡಾಗ ಯೋಗೇಶ್ಗೆ ಅನಿಸೋದು, ತನ್ನ ಜೀವನದ ಕಷ್ಟದ ದಿನಗಳು ಈ ಮಕ್ಕಳಿಗೆ ಬಾರದಿರ್ಲಿ, ಇವರಿಗಾಗಿ ನಾನು ಏನನ್ನಾದರೂ ಮಾಡಲೇಬೇಕೆಂಬುದು ಸದಾ ತುಡಿಯುತ್ತಲೇ ಇರುತ್ತಾರೆ. ಈ ಬಾರಿ ವಿದ್ಯಾರ್ಥಿಗಳಿಗೆ ಮಲಗಲು ಹಾಸಿಗೆ, ಹೊದಿಕೆ, ಸಾಧ್ಯವಾದಷ್ಟು ದಿನಸಿಗಳನ್ನ ಹೊತ್ತು ತಂದು ಮಠಕ್ಕೆ ಸೇರಿಸಿದ್ದಾರೆ. ಮಕ್ಕಳ ಖುಷಿಗೆ ಅಲ್ಲಿ ಅಂದು ಪಾರವೇ ಇರಲಿಲ್ಲ. ಓದಿನ ಕನಸು ಕಟ್ಟಿದ್ದ ಯೋಗೇಶ್ ಇಂದು ಆ ಮಕ್ಕಳಲ್ಲಿ ತನ್ನನ್ನು ತಾನು ಕಂಡು ಖುಷಿಯಾಗಿದ್ದಾರೆ. ನೂರಾರು ಜನ ನಿರಾಶ್ರಿತರ ಜವಾಬ್ದಾರಿಯ ನಡುವೆ ಕೂಡ ವಿದ್ಯಾರ್ಥಿಗಳ ಜೀವನ ರೂಪಿಸಲು